ಪ್ರೇಮಕ್ಕ ಕಾಯಿ ಏನಾನ ಕೆಳಗಡೆ ಬಿದ್ದರೆ ಎತ್ಕೋ ಆಯಿತಾ. ಬೊಗ್ಗೋದು ಕಷ್ಟ, ನಡ ನೋತದೆ, ಕಾಲು ನೋತದೆ ಅಂದ್ಬಿಟ್ಟು ಒಂದು ಕಾಯಿ ಮಿಸ್ ಮಾಡಬೇಡ. ಯಾಕೆ ಹೇಳ, ರೇಟುಗಳವೆ, ಅರ್ಥ ಆಯ್ತಾ. ಒಂದೊಂದು ಆ್ಯಂಟಿಕ್ ಪೀಸ್. ಅಲ್ಲಿ ಆಳುಗಳು ಯಾರೂ ಎತ್ತೋದಿಲ್ಲ ಮಾರ್ಕೆಟಲ್ಲಿ ತೊಂಡೆಕಾಯಿನ. ಇನ್ನು ಬೀನ್ಸ್ ಎತ್ಕೊತಾರೆ, ತೊಂಡೆಕಾಯಿನ ಮುಟ್ಟಲ್ಲ ಅವ್ರೇನ. ಬೀನ್ಸ ಕೇಳೋದು ಮರ್ತದ ನಮ್ಮ ಮನೇನೆ. ನಮ್ಮ ತೋಟದಾಗಿಲ್ಲಲ್ಲ ಬೀನ್ಸು. ಕಂಡವ್ರ ವಿಷಯ ಕಟ್ಕೊಂಡು ನಮಗೇನು, ನಾವು ತೊಳ್ಕೊಂಡ್ರೆ ಸಾಲ್ದ. ಯಾವನ್ನೆಲ್ಲ ನಾಳಾಗೋಗ್ಲಿ, ನಾವು ಉದ್ಧಾರ ಆದರೆ ಸಾಕು, ಮಾಡಿ ಕೆಲಸ. ಸಮಯ ಬಂದು 10 ಗಂಟೆ ಆಯಿತು, ಹಾಗಾಗಿ 10:30 ಅಮ್ಮಣ್ಣಿ. ಈಗ ಬಂದು ಟೀ ಬ್ರೇಕ್ನ ತಗೊಳೋಣ ಅಂದ್ಬಿಟ್ಟು ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಓಕೆ ಫ್ರೆಂಡ್ಸ್, ನಮ್ಮ ತೊಂಡೆಕಾಯಿ ಹಾಕಿದ್ದಾಯಿತು. ಇವಾಗ ಇಷ್ಟೇ ಲೋಡು. ಸಮಯ ಬಂದು 5:15 ಆಗಿದೆ. ಏನಪ್ಪ ಅಂದರೆ ಕಾಯಿ ಬಿಡಿಸೋದಕ್ಕೆ. ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ, ಇಷ್ಟೊತ್ತವರೆಗೂ ಯಾರೆಲ್ಲ ನೋಡಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ RJ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಕರೆಕ್ಟಾಗಿ 7 ಗಂಟೆಗೆ ಇನ್ನು 8 ನಿಮಿಷ ಇದೆ. ಈಗ ಬಂದು ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ನನ್ನ ಪುಣ್ಯ ಏನಪ್ಪ ಅಂತ ಹೇಳಿದ್ರೆ, ಮಂಜಿಲ್ಲ ಮತ್ತು ಚಳಿ ಇಲ್ಲ, ಯಾವುದೇ ರೀತಿಯ ಏನು ಕೂಡ ಇಲ್ಲ ಕಣ್ರಿ. ಅದಕ್ಕೆ ನಾನು ಸ್ವೆಟ್ರು ಟೋಪಿ ಏನು ಕೂಡ ಹಾಕೊಂಡು ಬಂದಿಲ್ಲ. ಈ ಥರ ಇದ್ರೆ ಪರವಾಗಿಲ್ಲ. ಹಬ್ಬ ನಿನ್ನೆ ಮೊನ್ನೆ ಅಂತೂ ಸಿಕ್ಕಾಪಟ್ಟೆ ಚಳಿ ಮಂಜು, ಯಾಕೆ ಕೇಳ್ತೀರ ನಮ್ಮ ಕತೆ. ಆ ಥರ ಇತ್ತು ನಮ್ಮ ಕತೆ. ಓಕೆ, ಏನಕ್ಕಪ್ಪ ಎಷ್ಟು ಬಿಲ್ಟಪ್ ಕೊಡ್ತಾ ಇದೆಯಾ, ಏನಪ್ಪ ಪಂಗ ಮಾಡೋಕ್ಕೆ ಬಂದಿದ್ಯಾ, ಏನು ದಬ್ಬಾಕಕ್ಕೆ ಬಂದಿದ್ಯಾ ಅಂತ ಅನ್ಕೋಬೋದು. ಏನಂದರೆ ತೊಂಡೆಕಾಯಿ ಕೀಳೋಕ್ಕೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟು ಇವಾಗ ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ಸೀದಾ ನಡ್ಕೊಂಡು ಈ ಬೈಲಲ್ಲಿ ಹೋಗ್ತಾ ಇದ್ದೀನಿ ಕಣ್ರಿ. ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಆಲ್ರೆಡಿ ನಮ್ಮ ಮಮ್ಮಿ ಮುಂದೆ ಹೋಗಿದ್ದಾರೆ, ನಮ್ಮಮ್ಮ. ಇವಾಗ ನಾನು ಹಿಂದೆ ಹೋಗ್ತಾ ಇದ್ದೀನಿ. ಏನಂದರೆ ಇವತ್ತು ಸ್ವಲ್ಪ ಬೆಳಗ್ಗೆ ಸ್ವಲ್ಪ ತೊಂಡೆಕಾಯಿನ ಚೆನ್ನಾಗಿ ಕೀಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಚಳಿ ಇಲ್ಲ, ಮಂಜಿಲ್ಲ, ಅದಕ್ಕಾಗಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮಿಗೆ ನೋಡ್ಕೊಂಡು ಬರುತ್ತೆ. ನೀವು ಮೊದಲಾಗಿ ನೋಡ್ಬೋದು, ಅದು ಬಂದು ಡಬಲ್ ಬೀನ್ಸ್ ತೋಟ. ಡಬಲ್ ಬೀನ್ಸ್ ಹಾಕಿದ್ದಾರೆ. ಇದು ನಮ್ಮದು ತೊಂಡೆಕಾಯಿ ಇದೆ ನಮ್ಮ ತೋಟದಲ್ಲಿ. ಮತ್ತು ಹಾಗಲಕಾಯಿನೂ ಕೂಡ ಇದೆ. ಅದನ್ನು ನೀವು ಡೈಲಿ ನೋಡ್ತೀರ. ನಾನೇನು ದೊಡ್ಡದಾಗಿ ಬಿಲ್ಡಪ್ ಕೊಡೋ ಅವಶ್ಯಕತೆ ಇಲ್ಲ. ಓಕೆ, ನಿನ್ನೆ ಬಂದು ನಾನು ಮಾರ್ಕೆಟ್ ಕಡೆ ಹೋಗಿದ್ದೆ. ಹಾಗಾಗಿ ನಮ್ಮಮ್ಮ ತೊಂಡೆಕಾಯಿನ ಕಿತ್ತಿದ್ದಾರೆ. ಸುಮಾರು ಒಂದು 3/4 ಮೂಟೆ ಆಗೋಷ್ಟು ತೊಂಡೆಕಾಯಿನ ಕಿತ್ತಿದ್ದಾರೆ. ಓಕೆ, ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕಿತ್ಕೊಂಡು ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು ಕಣ್ರಿ. ಈಗ ಬಂದು ಕಾಯಿ ಕಿತ್ತಿದ್ದಾಯಿತು. ಇನ್ನು ಎಲ್ಲ ಕಿತ್ತಿಲ್ಲ, ಆಲ್ಮೋಸ್ಟ್ ಒಂದು ಅರ್ಧ ಬೇಸನ್ ಕಿತ್ತಿದ್ದೀವಿ ಕಣ್ರಿ. ಏನಂದರೆ ಕಾಯಿಗಳು ಕಡಿಮೆ ಇರೋದು, ಅದಕ್ಕೆ ಬೆಲೆ ಕೂಡ ಇದೆ. ಗೊತ್ತಲ್ಲ, ನಮ್ಮ ರೈತರು ಬಾಳು ಆಲ್ಮೋಸ್ಟ್ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತಾ. ಆಲ್ರೌಂಡು ಏನಪ್ಪ ಅಂದ್ರೆ, ಬೆಲೆ ಇದ್ದಾಗ ಕಾಯಿ ಇಲ್ಲ, ಕಾಯಿ ಇದ್ದಾಗ ಬೆಲೆ ಇಲ್ಲ. ಅದು ನಮ್ಮ ವಂಶ ಪಾರಂಪರೆಯಾಗಿ ಬಂದಿದೆ. ನಮ್ಮ ಮುತ್ತಾತನ ಕಾಲದಿಂದ ಇದೇ ಆಗೋಯ್ತು ನಮ್ಮ ಪಾಡು ಅಲ್ವೇ. ಅದನ್ನು ನಾನು ಹೇಳೋ ಒಂದು ಅವಶ್ಯಕತೆ ಏನಿಲ್ಲ. ಹಾಗಾಗಿ ಈಗ ನಮ್ಮಮ್ಮ ಅಲ್ಲಿ ಕಾಯಿ ಬಿಡಿಸ್ತಾ ಇದ್ದಾರೆ 2 ಕೈಯಲ್ಲಿ. ನಾನು ಅದೇ ಥರ ಬಿಡಿಸೋದು, ಆದರೆ ಒಂದು ಕೈಯಲ್ಲಿ ಬಂದು ಕ್ಯಾಮ್ರಾ ಇದೆ ಕಣ್ರಿ. ಈ ಥರ ಬಿಡಿಸಿ ಆ ಥರ ಬೇಸನ್ಗೆ ಹಾಕ್ಕೊತಾ ಇರ್ತೀವಿ. ನಂದು ಈ ಬೇಸನ್. ನನ್ನ ಮಗಂದು ಎಲ್ಲೋ ಒಂದು ಕಾಯಿ ಬಿದ್ದೋಯ್ತು, ಮಿಸ್ಸಿಂಗ್ ಆಗೋಯ್ತು ಒಂದು ಕಾಯಿ. ಎಲ್ಲೋಯ್ತು? ಇಲ್ಲೇ ಇದೆ. ಒಂದೊಂದು ಕಾಯಿ ಇಂಪಾರ್ಟೆಂಟು. ಯಾಕಪ್ಪ ಅಂತ ಹೇಳಿದ್ರೆ ಆ್ಯಂಟಿಕ್ ಪೀಸ್ ಆಗೋಗಿದೆ. ತೊಂಡೆಕಾಯಿ ಬೆಲೆ ಜಾಸ್ತಿ ಇದೆ, ಹಾಗಾಗಿ ಒಂದೊಂದು ಕಾಯಿ ಬಂದು ಆ್ಯಂಟಿಕ್ ಪೀಸ್. ಪ್ರೇಮಕ್ಕ ಕಾಯಿ ಏನಾನ ಕೆಳಗಡೆ ಬಿದ್ದರೆ ಎತ್ಕೋ ಆಯಿತಾ. ಬೊಗ್ಗೋದು ಕಷ್ಟ, ನಡ ನೋತದೆ, ಕಾಲು ನೋತದೆ ಅಂದ್ಬಿಟ್ಟು ಒಂದು ಕಾಯಿ ಮಿಸ್ ಮಾಡಬೇಡ. ಯಾಕೆ ಹೇಳ, ರೇಟುಗಳವೆ, ಅರ್ಥ ಆಯ್ತಾ. ಒಂದೊಂದು ಆ್ಯಂಟಿಕ್ ಪೀಸ್. ಅಲ್ಲಿ ಆಳುಗಳು ಯಾರೂ ಎತ್ತೋದಿಲ್ಲ ಮಾರ್ಕೆಟಲ್ಲಿ ತೊಂಡೆಕಾಯಿನ. ಇನ್ನು ಬೀನ್ಸ್ ಎತ್ಕೊತಾರೆ, ತೊಂಡೆಕಾಯಿನ ಮುಟ್ಟಲ್ಲ ಅವ್ರೇನ. ಬೀನ್ಸ ಕೇಳೋದು ಮರ್ತದ ನಮ್ಮ ಮನೇನೆ. ನಮ್ಮ ತೋಟದಾಗಿಲ್ಲಲ್ಲ ಬೀನ್ಸು. ಕಂಡವ್ರ ವಿಷಯ ಕಟ್ಕೊಂಡು ನಮಗೇನು, ನಾವು ತೊಳ್ಕೊಂಡ್ರೆ ಸಾಲ್ದ. ಯಾವನ್ನೆಲ್ಲ ನಾಳಾಗೋಗ್ಲಿ, ನಾವು ಉದ್ಧಾರ ಆದರೆ ಸಾಕು, ಮಾಡಿ ಕೆಲಸ. ಈಗ ಫ್ರೆಂಡ್ಸ್, ಕಾಯೆಲ್ಲ ಕಿತ್ತು ಇವಾಗ ಟಾರ್ಪಲ್ ಮೇಲೆ ಈ ಥರ ಹಾಕ್ಕೊತ ಇದ್ದೀವಿ. ಯಾಕಪ್ಪ ಈ ಥರ ಹಾಕ್ಕೊತ ಇದ್ದೀವಿ, ಚೀಲದಲ್ಲಿ ಹಾಕ್ಕೊತ ಇಲ್ಲ ಇವತ್ತು. ಯಾಕಂತೇಳಿದ್ರೆ, ಅಂದರೆ ಈ ಮಂಜು ತ್ಯಾಮ ಇರುತ್ತೆ ನೋಡಿ. ಈ ಮಂಜು ತ್ಯಾಮಗೆ ಈ ಒಣಗಿರೋ ಸುರುಗಿರುತ್ತಲ್ವ ನೋಡಿ, ಈ ಥರ ಈ ಒಣಗಿರೋ ಸುರುಗೆಲ್ಲ ಬಂದು ಆಲ್ಮೋಸ್ಟ್ ಕಾಯಿಗಳಿಗೆ ಮೆತ್ಕೊಬಿಡುತ್ತೆ.
ಆ ಕಾಯಿಗಳಿಗೆ ಮೆತ್ಕೊಂಡಿದೆ ಅಂದರೆ ಮಾರ್ಕೆಟಲ್ಲಿ ಅದಕ್ಕೆ ಕಳುಪ್ ಥರ ಕಾಣಿಸುತ್ತೆ, ಒಂಥರ ಕಾಣಿಸುತ್ತೆ ಕಾಯಿ. ಈ ಥರ ಸುರ್ಗೆಲ್ಲ ಮೆತ್ಕೊಬಿಟ್ರೆ ಅವರು ಆ ಬಕ್ರಾಗಳು ಇವೆಲ್ಲ ಗೊತ್ತಿಲ್ಲ, ಔಷಧಿ ಹೊಡಿ ಅಂತಾರೆ. ಈ ಸುರ್ಗ್ ಮೆತ್ಕೊಳಕ್ಕೆ ತ್ಯಾಮ್ದಲ್ಲಿ ಸುರ್ಗ್ ಮೆತ್ಕೊಳಕ್ಕೆ ಯಾವ ಔಷಧಿ ಹೊಡಿಬೇಕು, ಯಾವ ಔಷಧಿ ಐತೆ ನೀವೇ ಹೇಳ್ರಿ. ಅದು ಗೊತ್ತಿಲ್ಲ ಆ ಬಕ್ರಾಮ್ ನನ್ನ ಮಕ್ಳಿಗೆ. ಹಾಗಾಗಿ ಇವಾಗ ತ್ಯಾಮ ಹಾರಲಿ ಅಂತ ಎಲ್ಲ ಟರ್ಪಲ್ ಮೇಲೆ ಹಾಕಿದ್ದೀನಿ ಕಣ್ರಿ. ಸಮಯ ಬಂದು 10 ಗಂಟೆ ಆಯಿತು. ಹಾಗಾಗಿ 10:10 ಅಮ್ಮಣ್ಣಿ ಅಲ್ಲ 9:30, ಸಾರಿ 10:30 ಅಂತ ಇದ್ದೀನಿ. 9:30 ಈಗ ಬಂದು ಟೀ ಬ್ರೇಕ್ನ ತಗೊಳ್ಳೋಣ ಅಂದ್ಬಿಟ್ಟು ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಅಂದರೆ ಟೀ ಬಗ್ಗಿಸ್ತಾ ಇದ್ದೀವಿ. ಸಂಜೆವರೆಗೂ ಬೇಕಾದ್ರೆ ಬಿಸಿ ಇರುತ್ತೆ ಅಲ್ಲೇನಮ್ಮ. ಬೈಟ್ ಟೀ ಕೊಡಮ್ಮ. ಬನ್ನಿ ಫ್ರೆಂಡ್ಸ್, ಗರಂ ಗರಂ ಚಾಯ್ ಕುಡಿಯೋಣ. ಓಕೆ ಫ್ರೆಂಡ್ಸ್, ನಮ್ಮ ತೊಂಡೆಕಾಯಿ ಹಾಕಿದ್ದಾಯಿತು. ಇವಾಗ ಇಷ್ಟೇ ಲೋಡು ಇವಾಗ ಇಲ್ಲಿಂದ ಆಚೆ ಬಂದು ಅನ್ಸೀಜನ್, ಹಾಗಾಗಿ ಲೋಡು ಕಡಿಮೆ ಮಾರ್ಕೆಟ್ ಕಡೆ ಹೋಗ್ತೈತೆ. ನಾವು ಮನೆ ಕಡೆ ಹೊರಡೋಣ. ಈ ತೋಟ ಬಂದು ನಮ್ಮದೆಲ್ಲ ಇದು ರೇಷನ್ನವ್ರ ತೋಟ. ಇವರು ತೊಂಡೆಕಾಯಿ ಅಂತೆ ನಮ್ಮಂಗೆ ಹಾಗಲಕಾಯಿ ಒಳಗಡೆನೆ ನೋಡ್ತಾಯಿದ್ದೀರಾ. ಚಪ್ಪರ ಬದನೆಕಾಯಿನೂ ಕೂಡ ಹಾಕಿದ್ದಾರೆ. ಚಪ್ಪರ ಬದನೆಕಾಯಿ ಎಲ್ಲ ಇದು ಆಲ್ಮೋಸ್ಟು ಸ್ವಲ್ಪ ಲೈಟಾಗಿ ಮಳೆ ಹೊಡೆದೈತೆ. ಹಾಗೆ ಒಂದು ನಿಲ್ಲಿಸಿರೋ ಬುಲಾರ ಇದೆ. ಇದು ನಿಲ್ಲಿಸಿ ತುಂಬ ವರ್ಷಗಳಾಯಿತು. ಆಲ್ಮೋಸ್ಟ್ ಇನ್ನೇನು ಗುಜಡಿ ಗೆತ್ತಾಕಬೇಕಷ್ಟೇ. ಎಷ್ಟು ಹೆಗಣಗಳು ಇಲಿಗಳು ಎಷ್ಟು ವಾಸ ಮಾಡ್ತಾವೋ ಗೊತ್ತಿಲ್ಲ. ಆಲ್ಮೋಸ್ಟು ಇದು ಸುಮಾರು ಒಂದು 3 ವರ್ಷದಿಂದ ಇಲ್ಲೇ ಐತೆ ಗಾಡಿ. ಸಮಯ ಬಂದು 5:15 ಆಗಿದೆ. ಏನಪ್ಪ ಅಂದರೆ ಕಾಯಿ ಬಿಡಿಸೋದಕ್ಕೆ, ಅಂದರೆ ಬಂದಿದ್ದು 3:15 ಬಂದ್ಬಿಟ್ರೆ ಆಲ್ಮೋಸ್ಟು. ಆವಾಗಿಂದ ಇವಾಗವರೆಗೂ ಕಾಯಿ ಬಿಡಿಸ್ತಾನೆ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಕತ್ಲಾಗ್ತಾ ಬರುತ್ತೆ. ಅದೇನು ವೆದರೋ ಗೊತ್ತಿಲ್ಲ, ಒಂಚೂರು ಕೂಡ ಬಿಸಿಲೇ ಇಲ್ಲ ಕಣ್ರಿ. ಮೋಡ ಮುಚ್ಕೊಂಡಿದೆ, ಅದೇನು ವಾತಾವರಣನೋ ಗೊತ್ತಿಲ್ಲ. ಓಕೆ, ಇದೇ ರೀತಿಯಾಗಿದ್ದರೆ ನಮಗೂ ಕೂಡ ಒಳ್ಳೇದಲ್ವಾ. ಆ ಕಡೆ ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ಆ ಸಾಲು ಬಂದು ನಮ್ಮಮ್ಮಂದು, ಈ ಸಾಲು ಬಂದು ನಂದು. ಈ ಸಾಲು ನಾನು ಬಿಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಇತ್ತು, ಹೇಗೆಲ್ಲ ಮಾಡಿ ದೊಬ್ಬಾಕಿದ್ರಿ ಅಂತ. ಓಕೆ, ಇಷ್ಟೊತ್ತು ಗಂಟೆ ಆಯಿತು, ಇನ್ನು ಕತ್ಲಾಯಿತು. ಇವಾಗ ಸಂಜೆ ಬಂದು 6 ಗಂಟೆ. ಇನ್ನು ಮನೆ ಕಡೆ ಹೊರಡೋದು. ಬೆಳಗಿಂದ ಸಾಕಾಗಿದೆ ಮಾಡಿ ಮಾಡಿ ಮಾಡಿ. ಇನ್ನು ಮನೆಗೆ ಹೋಗಿ ಸ್ವಲ್ಪ ಟೀ ಕುಡ್ಕೊಂಡು, ಸ್ವಲ್ಪ ಟಿ ವಿ ನೋಡಿಕೊಂಡು, ಊಟ ಮಾಡಿಕೊಂಡು ಮಲ್ಕೊಳ್ಳೋದಷ್ಟೇ. ತಿರ್ಗೋದು ನಾಳೆ ಬೆಳಗ್ಗೆ ಬಂದು ಮತ್ತೆ ಕೆಲಸ ಕಂಟಿನ್ಯೂ ನಮ್ದು ಇದ್ದೇ ಇರುತ್ತೆ. ಓಕೆ, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕಿದ್ದೀನಿ ಅಂತ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ, ಇಷ್ಟೊತ್ತವರೆಗೂ ಯಾರೆಲ್ಲ ನೋಡಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ಆಲ್ಮೋಸ್ಟು ನಮಗೆ ಇನ್ನೊಂದಷ್ಟು ವೀಡಿಯೋ ಮಾಡಬೇಕು, ಇನ್ನೂ ಚೆನ್ನಾಗಿರೋ ವೀಡಿಯೋ ಮಾಡಬೇಕು ಅಂತ ನಮ್ಗೆ ಅನಿಸುತ್ತೆ. ಆದರೆ ನೋಡೋರು ಯಾರೂ ಕೂಡ ಲೈಕೇ ಮಾಡೋದಿಲ್ಲ. ನೀವಾದರೂ ಅಟ್ಲೀಸ್ಟ್ ಮಾಡಿರಿ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟ. ಮತ್ತೆ ನಾಳೆ ನಿಮ್ಮ ಕನ್ನಡ ಸಿಗ್ತೀನಿ.